ಏನಾದ್ರೂ ಅಷ್ಟು ಪಡ್ಕೊಂಡು ಹೋಗ್ಬೇಕು, ಸಂತೆ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಸುಮ್ನೆ ಬಂದ್ವಿ ಸುಮ್ನೆ ಹೋದ್ವಿ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಸಂತೆ ಮಾಡ್ಬೇಕು. ಮೊದಲನೇ ಸಲ ಬಂದಿರೋದು ಎಷ್ಟು ಜನ ಇದ್ರೆ ಈಗ? ನೀವು ಬಂದಿದ್ರ ಆಗ? ನೀವು ನೀವು ಮೊದಲನೇ ಸಲ ಏನಪ್ಪ ಅವರೆಲ್ಲ ಮೊದಲೇ ನೋಡಿದಾರೆ ಅವರು. ಸಾಮಾನ್ಯ ಒಂದಷ್ಟು ಪ್ರಸ್ತಾಪ ಇರ್ತದೆ. ಪ್ರಸ್ತಾಪದ ನಂತರ ಪ್ರಶ್ನೋತ್ತರ ಇರ್ತವೆ. ಸತ್ಸಂಗದಲ್ಲಿ ಯಾವಾಗ್ಲೂ ಯಾಕೆ ಅದು ಅಷ್ಟೊಂದು ಪರಿಣಾಮಕಾರಿ ಅಂದ್ರೆ, ಉಪನ್ಯಾಸಗಳು ಅದು ಒಂದೇ, ಅದು ಅವ್ರಿಗೇನ್ ತಿಳಿದು ಅದನ್ನು ಹೇಳ್ತಾ ಹೋಗ್ತಾರೆ. ಸೊ ಕೆಲವು ಸಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಇರಲ್ಲ ಅಲ್ಲಿ. ಸತ್ಸಂಗದಲ್ಲಿ ನಮಗೇನು ಪ್ರಶ್ನೆ ಇದೆ ಅದನ್ನ ಪ್ರಸ್ತಾಪ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಯಾವುದನ್ನ ಎಷ್ಟು ಬಳಸ್ಕೋಬೇಕು, ಎಲ್ಲಿವರೆಗೂ ಬಳಸ್ಕೋಬೇಕು ಅನ್ನೋಂತ ತಿಳುವಳಿಕೆ ಸ್ವಲ್ಪ ಪಡ್ಕೊಳ್ತಾ ಹೋಗ್ಬೇಕು. ಎಲ್ರು ಪ್ರಯಾಣ ಮಾಡ್ಕೊಂಡ್ ಬರ್ತೀವಿ ಈಗ ಮನೆಯಿಂದ. ಮನೆ ಒಳಗಡೆಯಿಂದ ಹೊರಗಡೆ ಹೇಗ್ ಬಂದ್ರಿ? ನಡ್ಕೊಂಡ್ ಬಂದ್ವಿ. ಹಂಗೆ ಬಸ್ ಸ್ಟ್ಯಾಂಡ್ಗೆ ಹೇಗೆ ಹೋಗ್ತೀವಿ? ಸಣ್ಣದೊಂದು ಬೈಕು ಆಟೋ ತಗೊಂಡು ಹೋಗ್ತೀವಿ. ಅಲ್ಲಿಂದ ಒಂದ್ ವೇಳೆ ಫ್ಲೈಟ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಆಮೇಲೆ ಫ್ಲೈಟ್ ಇಂದ ನಮ್ಮ ಡೆಸ್ಟಿನೇಷನ್ ಎಲ್ಲಿದೆ ಅಲ್ಲಿ ಇಳ್ತೀವಿ. ಎಲ್ಲದನ್ನು ಸಂದರ್ಭ ಅಥವಾ ಅವಸ್ಥೆಗಳಿಗೆ ಅನುಕೂಲ ಅಥವಾ ಸಂದರ್ಭಾನುಸಾರವಾಗಿ ಅವುಗಳನ್ನ ಬಳಸ್ಕೋಬೇಕಾಗುತ್ತೆ. ಮನೆಯಿಂದ ವಿಮಾನ ಹತ್ತಕ್ಕಾಗತ್ತೆ ಈಗ? ಅಥವಾ ಮನೆಯಿಂದ ಆಟೋದಾಗ ಬರಕ್ಕೆ, ಮನೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಡ್ಕೊಂಡೇ ಬರ್ಬೇಕು. ಸೊ ಈ ಯುಕ್ತಿ ಗೊತ್ತಾಗ್ಬೇಕು, ಯಾವ್ದನ್ನ ಎಲ್ಲಿವರೆಗೂ ಬಳಸ್ಬೇಕು, ಎಷ್ಟಕ್ಕೆ ಸೀಮಿತವಾಗಿರ್ಬೇಕು ಅಂತ. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸುಮ್ನೆ ಅಲ್ಲೇ ಸರ್ಕಲ್ ಮಾಡ್ತಾ ಇರ್ತೀವಿ. ಅದೇ ಏನು ಆವರಣ ಅಥವಾ ಅದೇ ಸುತ್ತಲೇ ಅಲ್ಲೇ ರೌಂಡ್ ಆಗ್ತಾ ಇರ್ತೀವಿ. ಇದು ಎಷ್ಟಕ್ಕೆ ಬೇಕಾಗಿದೆ ಅಂತ ಗೊತ್ತಾಗಬೇಕು. ಸೊ ಅಂತಃಕರಣಗಳ ಆಂದೋಲನ ಕಡಿಮೆ ಆಗೋದಕ್ಕೆ ಈ ಎಲ್ಲ ಚಟುವಟಿಕೆಗಳು ಪೂರಕವಾಗಿರ್ತವೆ. ಯಾವುದು ಭಜನೆ ಇರ್ಬೋದು, ಪೂಜೆ ಇರ್ಬೋದು, ಆಂದೋಲನಗಳನ್ನ ಒಂದು ಹಂತಕ್ಕೆ ಸ್ಥಿಮಿತತ್ವಕ್ಕೆ ತರ್ತವೆ. ಈಗ ಅದಾದ್ಮೇಲೆ ಮುಂದಿಂದ ಏನು ಅಂತ ಪ್ರಶ್ನೆ ಬರ್ತದಲ್ಲ. ಸಾಮಾನ್ಯವಾಗಿ ಆ ಮುಂದಿನೊಂದು ಯೋಚನೆ ಮಾಡದೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀವಿ. ಈಗ ಬಾಲ್ಯದಿಂದನೂ ಪೂಜೆ ಮಾಡ್ತಾ ಇದೀವಿ. ಹೇಗಿದೆ ಪೂಜೆ ವಿಧಾನ? ಅದು ಹೇಗಿದೆಯೋ ಹಾಗೆ ಅದೇ. ಸರ್ ನಮಗೇನ್ ಅನ್ಸ್ಬೋದು? ಈಗ ಬಾಲ್ಯದಿಂದ ಒಂದನೇ ಕ್ಲಾಸಲ್ಲಿ ಇದ್ರೆ ಏನ್ ಅನ್ಸುತ್ತಾಗ? ಸೊ ಅದ್ರಲ್ಲಿ ಅನಾಸಕ್ತಿ ಬರ್ತದಲ್ಲ. ಅಂದ್ರೆ ನಾವು ನಿಜವಾಗ್ಲೂ ಪೂಜೆ ಪ್ರಾರಂಭದ ದಿನಗಳಲ್ಲಿ ಹೇಗ್ ಮಾಡಿದ್ವು ಆ ಶ್ರದ್ಧೆ. ಪೂಜೆ ಮಾಡ್ತಾ ಇರ್ತೀವಿ, ಈ ಕಡೆ ಅದೇನಾಯ್ತು ನೋಡು, ಇದೇನಾಯ್ತು ನೋಡು, ತಂದ್ಯ. ಸೊ ಆ ಹಂತಕ್ಕೆ ಬಂದ್ಬಿಡ್ತದದು ಅಂತ. ಸ್ಥಿಮಿತತ್ವಕ್ಕೆ ಬೇಕು ನಿಜ, ಆದ್ರೆ
ಒಂದು ಹಂತದಿಂದ ಮುಂದಿನ ಬೆಳವಣಿಗೆಗೆ ನಮಗೆ ಅದು ಸಹಾಯ ಮಾಡಲ್ಲ. ಸೊ ಮುಂದೆ ನೋಡ್ಬೇಕಾಗ್ತದೆ, ಮುಂದೆ ಏನು ನಡ್ಕೊಂಡ್ ಬಂದಿದ್ದಾಯ್ತು, ಮುಂದೆ ಈಗ ಬೈಕ್ ತಗೋಬೇಕಾ ಆಟೋ ತಗೋಬೇಕಾ ಅಂತ. ಆಂದೋಲನಗಳು ಕಡಿಮೆ ಆದವು ಅಂದ್ರೆ ಇನ್ನು ಅದನ್ನ ಅನುಭವಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೆ. ಸಕ್ಕರೆಯನ್ನ ಎಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರೆ ತಿಂದ ಅನುಭವ ಸಮ ಆಗುತ್ತೆ. ಸೊ ಒಂದು ಕಾಳು ಬಾಯಿಗೆ ಹಾಕೊಂಡ್ಬಿಟ್ರೆ ಅದ್ರ ಬಗ್ಗೆ ಇನ್ನೇನು ಓದಿದ್ರೆ ಏನು ಅನ್ಸ್ತದೆ, ಸಕ್ಕರೆ ಸಿಹಿ ಆಗಿದೆ ಅಂತ ಬರ್ತದಪ್ಪ ಶಾಸ್ತ್ರದಾಗ. ಏನ್ ಅನ್ಸ್ತದೆ ಈಗ, ಏನಿರೋದನ್ನ ಹೇಳ್ತಾ ಇದ್ದೆ ಅಂತದೆ. ಸಕ್ಕರೆ ಸ್ಫಟಿಕದಂಗದೆ ಅಂದ್ರೆ ಏನ್ ಹೇಳ್ತೀರಾಗ, ಇರೋದೇ ಹೇಳ್ತಾ ಇದ್ದೀರಿ ಅಷ್ಟೇ ತಾನೇ ಅಂತ. ಸೊ ಸಕ್ಕರೆ ಬಗ್ಗೆ ಎಷ್ಟು ಲಕ್ಷ ಪೇಜ್ ಹೇಳಿದ್ರು ಏನ್ ಹೇಳ್ತೀರ ಈಗ, ಅದನ್ನೇ ಇರೋದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಬೇರೆ ಏನು ಹೇಳಲಿಲ್ಲ ಅಂತ. ಆದ್ರೆ ಲಕ್ಷ ಪೇಜ್ ಬರೀ ಓದ್ಕೊಂಡು ತಿನ್ಲಿಲ್ಲ ಅಂದ್ರೆ ಇನ್ನೂ ಏನಿದೆ ಅಂತ ಕೇಳ್ತಾ ಇರುತ್ತದು. ಅದ್ರಲ್ಲಿ ಹಂಗೆ ಹೇಳಿದ್ಯಲ್ಲ, ಇದ್ರಲ್ಲಿ ಇನ್ನೊಂದ್ರಲ್ಲಿ ಏನು ಹೇಳಿದೆ. ಹಾಗಾಗಿ ಪ್ರತ್ಯಕ್ಷ ಅನುಭವ ಅಂದ್ರೆ ಅದನ್ನ ಸೇವಿಸುವಂಥದ್ದು ಏನದೆ, ಅದನ್ನ ಅನುಭವಕ್ಕೆ ತಗೊಳ್ಳುವಂಥದ್ದು, ಅದ್ರ ಕಡೆಗೆ ಆದ್ಯತೆ ಹೋಗ್ಬೇಕು. ಅದಾದ ಮೇಲೆ ನಾವು ಶ್ರವಣ ಅಥವಾ ಇನ್ನು ಬೇರೆ ಅಧ್ಯಯನಕ್ಕೆ ಹೋದ್ರೆ ಸ್ಪಷ್ಟತೆ ಬರ್ತದೆ. ನಾನು ತಿಂದಿರೋದು ಸಕ್ಕರೆನೆ ಅಂತ. ನೀವು ತಿಂದಿರೋದು ಸಕ್ಕರೆ ಅನ್ನೋದನ್ನ ಖಾತ್ರಿ ಮಾಡ್ತದೆ ಅಷ್ಟೇ. ಅದು ಕೋಟಿ ಪೇಜ್ ಇದ್ರು ಹೌದಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಈಗ ಸಕ್ಕರೆ ಕಹಿಯಾಗಿದೆ ಅಂತೆಲ್ಲ ಹೇಳಿದ್ರೆ ಅದ್ ಸಕ್ಕರೆ ಬಗ್ಗೆ ಎಲ್ಲ ಬೇರೆ ಯಾವ್ದು ತಗೊಂಡಿದ್ಯಾ ನೋಡು ಪುಸ್ತಕ ಅಂತೇಳಿ, ಹೌದು ಟೈಟ್ಲ್ ಇಲ್ಲ, ಇದು ಬೇವ ಬಗ್ಗೆ ನೋಡ್ಲಿಲ್ಲ ಕರೆಕ್ಟ್ ಹೇಳಿದ್ರೆ. ಸೊ ಅಂದ್ರೆ ಅಲ್ಲಿ ತಪ್ಪಾಗಿದೆ ಅಂತ ನೀವೇ ಎಚ್ಚರಿಸ್ತೀರ ಅನುಭವಿಗಳಾಗ, ಅದು ಹಾಗಲ್ಲ ಅಂತ. ಸೊ ಒಂದು ಹಂತದ ಮೇಲೆ ಆ ಅನುಭವ ಅಥವಾ ಅದನ್ನ ನೇರವಾಗಿ ಅನುಭವಿಸೋದ್ರ ಕಡೆಗೆ ಆದ್ಯತೆ ಕೊಡಬೇಕು, ಆ ಕಡೆ ಬದಲಾಗ್ಬೇಕು ಇದ್ರ ದಿಕ್ಕು ಅಂತ. ಅನುಭವ ನಮ್ಮನ್ನು ಪೂರ್ಣತೆಯಲ್ಲಿ ಇರಿಸುತ್ತೆ. ಪೂರ್ಣತೆಯಲ್ಲಿ ಇರಿಸೋದ್ರಿಂದನೇ ಅದರ ಒಂದು ಭಾವನೆ, ಅದರ ಒಂದು ಭಾವ ಆ ಥರ ಆಗುತ್ತೆ ನಮಗೆ. ಯಾವುದರಲ್ಲೂ ಮುಂದೆ ಹೇಗೆ ಎಂತು ಎಲ್ಲಿಗೆ ಯಾವುದನ್ನು ಮುಂದುವರಿಕೆ ಬಿಡಲ್ಲ, ಅದು ಅನುಭವದಿಂದ ಬಂದ್ಬಿಟ್ಟಿರ್ತಾರ. ಹಾಗಾಗಿ ಕೆಲವೊಮ್ಮೆ ಪರಿಕಲ್ಪನೆಗಳಿಗೂ ವಾಸ್ತವಕ್ಕೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಿರ್ಣಯಕ್ಕೆ ಬರದೇ ಇರೋದು ಒಳ್ಳೆಯದು. ಸೊ ಈಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ವಿಶೇಷವಾಗಿ ಘಟಿಸ್ಲಿ, ಅದಕ್ಕೆ ಇದಿಷ್ಟೇ ಅಂತ ಯಾಕೆ ನಿರ್ಣಯ ಮಾಡಬೇಕು. ಸೊ ಹಾಗಾಗಿ ಸತ್ಯಾನ್ವೇಷಿಗಳಾಗಿ ಅಥವಾ ಜಿಜ್ಞಾಸುಗಳಾಗಿ ಪೂರ್ವಾಗ್ರಹ ಇಲ್ಲದೆ ಅಥವಾ ನಿರೀಕ್ಷೆಗಳಿಲ್ಲದೆ ಯಥಾವತ್ತಾಗಿ ಪ್ರವೇಶ ಮಾಡುವಂಥದ್ದು ಒಂದು ಗುಣನ ಅಳವಡಿಸ್ಕೋಬೇಕು ನಾವು. ಒಂದ್ ವೇಳೆ ನೀವ್ ಹೇಳ್ದಾಗ ಘಟಿಸ್ಲಿಲ್ಲ ಅಂತ ಅನ್ಕೊಳ್ಳೋಣ, ನಿರಾಶರಾಗ್ತೀವಿ ಹೋಗಿ, ಅಥವಾ ಲಭಿಸಿರೋದನ್ನ ಆನಂದಿಸಲ್ಲ. ಪ್ರತಿನಿತ್ಯನೂ ಬೆಳವಣಿಗೆ ಆಗ್ತಾ ಇರ್ತದೆ. ಈಗ 1 ಗಂಟೆಗಿಂತ ಹಿಂದೆ ಇದ್ದ ಅವಸ್ಥೆಗಿಂತ ಈಗ ಚೆನ್ನಾಗಿದೆ. ಈಗ ಇದನ್ನ ಗುರುತಿಸಕ್ಕಾಗಲ್ಲ. ಇನ್ಯಾವುದರ ನಿರೀಕ್ಷೆಯಲ್ಲಿ
ಈಗ ಪಡೆದಿರೋದ್ರ ಮೌಲ್ಯನ ಕಳ್ಕೊಂಡ್ಬಿಡ್ತೀವಿ ಅಥವಾ ಅದಕ್ಕೆ ಆದ್ಯತೆ ಕೊಡಲ್ಲ. ಹಾಗಾಗಿ ಪರಿಕಲ್ಪನೆಗಳಿಂದ ಸ್ವಲ್ಪ ದೂರ ಇರಬೇಕು. ಅಂದ್ರೆ ಅಸಂಪ್ಷನ್ಸ್ ಅಂತ ಹೇಳ್ತೀವಲ್ಲ, ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ. ಬೆನಿಫಿಟ್ಸ್ ಅಂತೂ ಇದ್ದೇ ಇರುತ್ತೆ. ಈಗ ಹೇಗಿದ್ದೀವಿ ಎಲ್ಲ, ಏನ್ ದುಃಖ ಆಗ್ತಾ ಇದೆ ಈಗ? ಎಷ್ಟೋ ಒಂದಷ್ಟು ಇರುತ್ತಲ್ವಾ. ಸೊ ಅದನ್ನ ಗುರ್ತಿಸಕ್ಕಾಗಲ್ಲ. ಗುರ್ತಿಸ್ತಾ ಇನ್ಯಾವುದೋ ನಿರೀಕ್ಷೆಯಲ್ಲಿದ್ದಾಗ ಎಲ್ಲೋ ಒಂದ್ ಕಡೆ ಹತಾಶರಾಗ್ತೀವಿ, ಅಥವಾ ನಿರ್ಣಯಕ್ಕೆ ಬಂದ್ಬಿಡ್ತೀವಿ ಇದರಿಂದ ಏನೋ ಸಿಗ್ಲಿಲ್ಲ ಅಂತ, ಅಥವಾ ಬೇರೆ ಏನೋ ಗಾಜಿನ ಪೀಸ್ ಸಿಕ್ಕಿದಾಗ ಇದೇ ವಜ್ರ ಅಂತ ಭಾವಿಸ್ಕೊಂಡು ಅಲ್ಲಿ ಮುಳುಗೋಗ್ತೀವಿ. ಜಿಜ್ಞಾಸುಗಳಾಗಿ ಎಲ್ರಿಗೂ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ನಿರ್ಣಯಕ್ಕೆ ಬರಬೇಡ್ರಿ, ಪರಿಕಲ್ಪನೆಗಳಿಂದ ದೂರ ಇರ್ರಿ. ಸೊ ಘಟಿಸೋದಿದ್ರೆ ಪ್ರಾಮಾಣಿಕವಾದ ಪ್ರಯತ್ನ ಇದೆ, ಘಟಿಸ್ಲಿ. ಅದು ಯಾವ ಆಯಾಮಕ್ಕೆ ತಗೊಂಡೋಗ್ತದೆ ತಗೊಂಡೋಗ್ಲಿ. ಇಷ್ಟೇ ಅಂತ ಯಾಕೆ ನಿರ್ಣಯ ಮಾಡ್ಬೇಕು ಅದನ್ನ ಅಂತ. ಸಹಜವಾಗಿ ನಿರೀಕ್ಷೆಗಳು ಹೆಚ್ಚು ನೋವನ್ನ ತರ್ತವೆ ಅನ್ನೋದು, ಅದು ನಿರೀಕ್ಷೆಗಳನ್ನ ಹೇಗೆ ನಿರ್ವಹಿಸಬಹುದು? ಸಹಜವಾಗಿ ನಮ್ಗೆ ಹೆಚ್ಚು ನೋವನ್ನು ತರದೇ ಜಾಸ್ತಿ ಆಗುತ್ತೆ ನನ್ನ ಮನಸ್ಸಿನ ಭಾವನೆಗಳಿಂದ. ಅದು ಅನುಭವಕ್ಕೆ ಬಂದಿರುತ್ತೆ, ಆದ್ರೂ ಹೆಚ್ಚು ನೋವನ್ನ ಕೊಡುತ್ತೆ ಅನ್ನೋ ಒಂದು ಸಂದರ್ಭ ಒದಗಿ ಹೋಗ್ಬಿಡುತ್ತೆ. ಆದ್ರಿಂದ ಹೊರಗೆ ಬರೋದೇ ನಾವು ಸ್ವಲ್ಪ ಲೇಟಾಗಿ ಬಂದ್ರಿ. ಆಧ್ಯಾತ್ಮಿಕವಾಗಿ ಪ್ರಥಮ ಹೆಜ್ಜೆಲಿರುವಂತ ಸಾಧನೆ ಅಂತ ನೀವು ಕರೆಯೋದಾದ್ರೆ, ಪ್ರಥಮ ಪ್ರಯತ್ನದಲ್ಲಿ ಅಥವಾ ಪ್ರಥಮ ಹೆಜ್ಜೆಯಲ್ಲಿ ಮೆತ್ತುಕೊಳ್ಳದೆ ಮತ್ತೆ ಮೆತ್ತಿಸ್ಕೊಳ್ಳದೆ ಇರುವಂತ ಒಂದು ಅವಸ್ಥೆನ ಅಭ್ಯಾಸಕ್ಕೆ ಇಟ್ಕೋಬೇಕು. ನೀವು ಮೆತ್ಕೊಳ್ಳೋದು ಒಂಥರ, ಮೆತ್ತಿಸ್ಕೊಳ್ಳೋದು ಒಂಥರ. ಅದಕ್ಕೆ ಸಾಕಷ್ಟು ಯುಕ್ತಿಗಳಿದೆ, ತುಂಬಾ ಹೊತ್ತು ಮಾತಾಡ್ತೀವಿ ಅದನ್ನೆಲ್ಲ. ಇದಕ್ಕೆ ಹ್ಯೂಮನ್ ನೇಚರ್ ಅರ್ಥ ಆಗ್ಬೇಕಾಗ್ತದೆ. ಮನುಷ್ಯನ ವ್ಯಕ್ತಿತ್ವ ಹೇಗೆ, ಅದರ ಬಿಹೇವಿಯರ್ಸ್ ಹೇಗಿರ್ತದೆ ಅಂತ. ಮೆತ್ಕೊಳ್ತಾ ಒಂದು ಕನಿಷ್ಠ ಅಂತ ಬಾಧೆ ಬೀಳ್ತದೆ, ಇಲ್ಲ ಶ್ರೇಷ್ಠ ಅಂತ ತಿಕ್ಕಲೇರಿಸ್ಕೊಳ್ತದೆ. ಎರಡು ಭ್ರಮೆಗಳಾವು. ಶ್ರೇಷ್ಠ ಅಂತ ಹೋದಾಗ ಆ ಶ್ರೇಷ್ಠತೆಯನ್ನ ಅನುಭವಿಸೋದಕ್ಕೆ ಅಥವಾ ಖುಷಿ ಪಡೋದಕ್ಕೆ ಮತ್ತೊಂದನ್ನ ಕನಿಷ್ಠ ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತದೆ. ಇಂಥ ಮೆತ್ಕೊಳ್ಳೋ ಅಂತ ಗುಣ ಇದೆ ಅಂತ ಮೊದಲು ಅದನ್ನ ಗುರುತಿಸ್ಬೇಕು. ಈಗ ಧ್ಯಾನ ಮಾಡ್ತಾ ಇದ್ದೀರಾ, ನಾನು 6 ಅವರ್ ಧ್ಯಾನ ಮಾಡ್ತೀನಿ ಅಂತ ಮೆತ್ಕೊಳ್ತದೆ. ಈಗ ಅದಕ್ಕೆ ಇದನ್ನ ಯಾರ ಹತ್ರ ಪ್ರಸ್ತಾಪ ಮಾಡ್ತದ ಹೋಗಿ? ನೀವು ಬಹಳ ಧನ್ಯರು, ಬಹಳ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋರ ಹತ್ರ. ನೀವು ಬಹಳ ಧ್ಯಾನ ಮಾಡ್ತೀರಾ ಅಂತ ಆಯ್ತು. ಈಗ ಶ್ರೇಷ್ಠತೆಯನ್ನ ಇದು ಬಿಂಬಿಸಿದ್ರೆ ಕನಿಷ್ಠತೆಯಿಂದ ಸಫರ್ ಮಾಡೋರ್ನ ಯಾವುದೋ ಒಂದು ಕೌಂಟರ್ ಸಿಗ್ತದೆ. ಈಗ ಅಂತರ ಹತ್ರ ಹೋದಾಗ ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ನಿಮ್ಮನ್ನ ಇಲ್ಲ ಒಂದು 4-5 ವರ್ಷ ಆಗಿದೆ, ಇಲ್ಲ ನಾವು ಬಾಲ್ಯದಿಂದನೇ ಮಾಡ್ತಾ ಇದ್ದೀವಿ ಅಂತಾರೆ ಈಗ ಅವರು. ಈಗ ಏನಾಗ್ತೀರ ನೀವು? ಕನಿಷ್ಠತೆಯಿಂದ ಸಫರ್ ಆಗ್ತದೆ. ಈಗ ಅದು ಶ್ರೇಷ್ಠತೆಯನ್ನು ಬಹಳ ಅನುಭವ ಆಗ್ಬಿಟ್ಟೆ ಅಂದ್ರೆ ನೀವು ಈಗ ಅನುಭವಿಗಳ, ಇಲ್ಲ ನಾವು ಹುಟ್ಟಿನಿಂದನೇ ಅನುಭವಿಗಳು ಅಂದ್ರೆ ಏನ್ ಅನ್ಸ್ತದೆ ಈಗ ಇದಕ್ಕೆ? ಅದನ್ನ ಕೌಂಟರ್ ಮಾಡೋರು ಇನ್ನೊಬ್ರು ಸಿಗ್ತಾರೆ, ಇಲ್ಲ ನಮ್ಮ ವಂಶದಲ್ಲಿ ಎಲ್ಲರೂ ಅನುಭವಿಗಳು ನಾವು. ಹೀಗೆ ಶ್ರೇಷ್ಠ ಕನಿಷ್ಠತೆಗಳಲ್ಲೇ ಬಿದ್ದು ತೊಳ್ಳಾಡುವಂತ ಒಂದು ಗುಣ ಇದೆ ಇದಕ್ಕೆ. ಇದನ್ನು ಗುರುತಿಸ್ಬೇಕು ಮೊದಲು. ಒಂದು ವಿಚಾರದಲ್ಲ, ಯಾವುದೇ ವಿಚಾರದಲ್ಲಿ. ಈಗ ಅವರು ಡಾಕ್ಟರ್, ಅವರು ನೀವು ಎಷ್ಟೊಳ್ಳೆ ಸರ್ಜನ್ ನೀವು ಅಂದ್ರೆ, ನಾನು ಈ ಕಾಲೇಜಲ್ಲಿ ಓದಿದ್ದು, ನಾನು ಇಂಥವ್ರು, ನನಗೆ ಇಂಥ ಎಕ್ಸ್ಪೀರಿಯನ್ಸು. ನೀವು ಅಷ್ಟೇನಾ? ಇಲ್ಲ ನಮ್ಮ ಅಪ್ಪನೂ ಡಾಕ್ಟ್ರು.
ಸೊ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಡಾಕ್ಟ್ರೇ. ಸೊ ಹಿಂಗೆ ಶ್ರೇಷ್ಠತೆ ಕನಿಷ್ಠತೆ ಇದೇ ತೊಳಲಾಟದಲ್ಲೇ ಜೀವನ ಕಳೆದೋಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರ್ಬೇಕು. ಅಂದ್ರೆ ಮೆತ್ತಿಕೊಳ್ಳದೆ ಮತ್ತೆ ಮೆತ್ತೆತ್ತುಕೊಳ್ಳದೆ. ಹಾಗಾಗಿ ಆಧ್ಯಾತ್ಮದ ಉದ್ದೇಶ ಇಲ್ಲಿ ಎಲ್ಲ ರೀತಿ ಭ್ರಾಂತಿಗಳಿಂದ ವಿಮುಕ್ತರಾಗದೆ ಹೊರತು ಈ ತರದ ಇನ್ನೊಂದು ಭ್ರಾಂತಿಯನ್ನು ಸೃಷ್ಟಿ ಮಾಡಿಕೊಳ್ಳೋದಲ್ಲ ಅಂತ ಬಹಳ ಗಂಭೀರವಾಗಿ ಈ ಭಾವಕ್ಕೊಳಗಾಗದೆ ಇದನ್ನ ಗ್ರಹಿಸ್ಬೇಕು. ಇದನ್ನ ಯಾವ್ದಾದ್ರು ಒಂದು ಭಾವದಿಂದ ಅಪಹರಿಸಲ್ಪಟ್ರೆ ಆಲಿಸುವಿಕೆ ಕಳೆದೋಗ್ಬಿಡ್ತದೆ, ಕೇಳಿಸ್ಕೊಳ್ಳಲ್ಲ, ತನ್ನದೇ ಇದರಲ್ಲಿ ಸುತ್ತಾಡ್ತಾರೆ. ಹಾಗಾಗಿ ಕಲಿಯುವಂತವ್ರು ನಾವ್ ಹೇಗಿರ್ಬೇಕು ಅಂದ್ರೆ ಬುದ್ಧಿಗೇಡಿಗಳಾಗಿ ಕಲಿಬೇಕು ಅಂತ. ಅಂದ್ರೆ ತಾನು ಕಲ್ತಿರೋದನ್ನೆಲ್ಲ ಪಕ್ಕಕ್ಕಿಟ್ರೆ ಮಾತ್ರನೇ ನಿಜವಾಗಿ ಅದನ್ನ ಕಲಿಯೋದಕ್ಕೆ ಇನ್ನೊಂದೊಂದು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಜನ್ನಲ್ಲಿ ಕಲಿಬೇಕು ಅಂತ ಹೋದಕ್ಕೆ ಪಾತ್ರೆ ತುಂಬೋಗಿದ್ರು ಇನ್ನು ಸುರಿತಾ ಇರ್ತಾರೆ, ಅದು ಹೊರಗಡೆ ಹೋಗ್ತಾನೆ ಇರ್ತದೆ. ಯಾಕೆ ಹೊರಗಡೆ ಹೋಗ್ತಾ ಇದಾಗ್ತದೆ, ನೀನ್ ಆಲ್ರೆಡಿ ತುಂಬ್ಕೊಂಡಿದ್ಯಲ್ಲ, ಇನ್ನೇನ್ ತುಂಬಕ್ಕಾಗುತ್ತೆ ಅಂತ. ಯಾವಾಗ ಈ ಪೂರ್ವಾಗ್ರಹಗಳನ್ನ ಖಾಲಿ ಮಾಡ್ಕೊಂಡ್ರೆ ಹೊಸ ರೀತಿಯಲ್ಲಿ ಅದನ್ನ ಗ್ರಹಿಸೋದಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ ಪರಿಕಲ್ಪನೆ ಪೂರ್ವಾಗ್ರಹಗಳಿಂದ ದೂರ ಇರಬೇಕು, ನಿರ್ಣಯಗಳಿಂದ ಈ ಇದರಲ್ಲಿ ಯಾರೇ ಪ್ರಯಾಣ ಮಾಡಿ. ಇವನ್ ಸ್ವಲ್ಪ ಗಂಭೀರವಾಗಿ ವಿಶ್ಲೇಷಿಸ್ಕೊಂಡ್ರೆ ಎಲ್ಲೆಲ್ಲಿ ಸಿಕ್ಕಾಕತ್ತಾ ಇದೀವಿ ಅಂದ್ರೆ ಮೆತ್ತಿಸ್ಕೊತಾ ಇದೀವಿ ಅಂತ ಗೊತ್ತಾಗ್ತದೆ.